ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೆಡಿಪಿಯಲ್ಲಿ ಚರ್ಚೆಗೆ ಗ್ರಾಸವಾದ ಡೆಂಗ್ಯೂ ಪ್ರಕರಣ, ನಿಯಂತ್ರಣಕ್ಕೆ ಸಜ್ಜಾದ ತಾಲೂಕಾ ಆಡಳಿತ. ಬಿಜೆಪಿ ಸಿಂಗಲ್ ಮೆಜಾರಿಟಿ ಬಾರದ್ದಕ್ಕೆ ಕಾಂಗ್ರೆಸ್ಸಿಗರಿಂದ ಬಿಜೆಪಿ ವಿರುದ್ಧ ಸಂವಿಧಾನ ಬದಲಾವಣೆ ಗಾಳಿ ಬಿಟ್ಟಿದ್ದೇ ಮೂಲ ಕಾರಣ ಎಂದ ಸದಾನಂದ ಭಟ್ ನಡಗೋಡ್. ಶಿರಸಿಯಲ್ಲಿ ತಾಂಡವಾಡುತ್ತಿರುವ ಡೆಂಗ್ಯೂ ಮಹಾಮಾರಿ, ಎಚ್ಚೆತ್ತು ಫಾಗಿಂಗ್ ಮಾಡುತ್ತಿರುವ ನಗರಸಭೆ. ಪ್ಲಾಸ್ಟಿಕ್ ತ್ಯಜಿಸುವುದು ನಮಗಾಗಿ, ನನಗಾಗಿ ಮತ್ತು ದೇಶಕ್ಕಾಗಿ ಎನ್ನುವುದನ್ನ ಜನತೆ ತಿಳಿದುಕೊಳ್ಳಬೇಕಿದೆ. ಚಂದ್ರಶೇಖರ್ ಶೆಟ್ಟಿ. ನಿಂತ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ, ಜಖಂಗೊಂಡ ಕಾರು. ತಾಲೂಕಿನಲ್ಲಿ ಒಂದೇ ಸಮನೆ ಏರುತ್ತಿರುವ ಮಾರಣಾಂತಿಕ ಡೆಂಗು ಪ್ರಕರಣ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮಾಡಿರುವ ಸಾಧನೆ, ಕೃಷಿಗೆ ಅನುಕೂಲಕರವಾದ ಮಳೆ, ಅಂಗನವಾಡಿಗಳ ಸಮಸ್ಯೆ ಹಾಗೂ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಮಂಗಳವಾರ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗಮನ ಸೆಳೆಯಿತು. 270 ಸ್ವಂತ ಕಟ್ಟಡ ಹಾಗೂ ಇತರೆ ಕಟ್ಟಡ ಮತ್ತು ಬಾಡಿಗೆ ಕಟ್ಟಡ ಸೇರಿದ್ದು 378 ಅಂಗನವಾಡಿ ಕಟ್ಟಡ ನಿರ್ವಹಿಸ್ತಾ ಇದೆ. ಅದರಲ್ಲಿ 30 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಖಾಲಿ ಇದೆ, 56 ಸಹಾಯಕಿಯರ ಹುದ್ದೆ ಖಾಲಿ ಇದೆ. ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದಿರೋದ್ರಿಂದ ಈಗ ತಕ್ಷಣದಲ್ಲಿ ಈಗ ನೇರ ನೇಮಕಾತಿ ಈಗ ಶುರು ಆಗಿದೆ. ಅಂದರೆ ಮೊದಲೇ ಅಪ್ಲಿಕೇಶನ್ ಅನ್ನು ನಮಗೆ ಕೊಡ್ತಿದ್ವಿ, ಈಗಿಲ್ಲ ಆನ್ಲೈನಲ್ಲಿ ನೇಮಕಾತಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಪ್ರಕ್ರಿಯೆ ಮುಗಿದಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಇದು ಜೂನ್ವರೆಗೂ, ಮಾರ್ಚ್ವರೆಗೂ ಆಗಿದೆ. ಒಂದು ಏಪ್ರಿಲ್ ಮತ್ತು ಮೇದು ಬಿಲ್ಲು ಸಬ್ಮಿಟ್ ಆಗಿದೆ. ಮೊಟ್ಟೆನೂ ಸಹಿತ ಅವರಿಗೆ ಈ ಜೂನ್ವರೆಗೆ ಅಡ್ವಾನ್ಸ್ ಆಗಿ ಮೊಟ್ಟೆ ಬಿಲ್ಲನ್ನು ಪಂಚಾಯತಿಗೆ, ನಾವು ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡಿದ್ದೀವಿ. ಇನ್ನು ನಮ್ಮ ಸಿಬ್ಬಂದಿ ಸಂಬಳನೇ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಮಗೆ ಮಾರ್ಚಿಂದ ವೇತನ ಇನ್ನೂ ಪಾವತಿ ಆಗಿಲ್ಲ. ಬಿಲ್ ಆಗಿದೆ, ಒಟ್ಟು ಪ್ರಾಥಮಿಕ ವಿಭಾಗದಲ್ಲಿ ನಮ್ಮಲ್ಲಿ 893 ಶಿಕ್ಷಕ ಹುದ್ದೆಗಳು ಇದ್ದಾವೆ. ಅದರಲ್ಲಿ 89 ಹುದ್ದೆಗಳು ಖಾಲಿ ಇದೆ. 89ರಲ್ಲಿ 66 ಗೆಸ್ಟ್ ಟೀಚರ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ 86ರಲ್ಲಿ ಕೂಡ ನಮಗೆ ಸಂಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಶಿಕ್ಷಕರ ಕೊರತೆ ನಮ್ಮಲ್ಲಿ ಇಲ್ಲ. ಯಾವ ಶಾಲೆಗೂ ಕೂಡ ಶಿಕ್ಷಕರ ಕೊರತೆ ಕಂಡು ಬರೋದಿಲ್ಲ. ಅದೇ ರೀತಿಯಾಗಿ ಪ್ರೌಢ ವಿಭಾಗದಲ್ಲಿ 144 ಶಿಕ್ಷಕ ಹುದ್ದೆಗಳು ಇದ್ದಾವೆ. ಅದರಲ್ಲಿ 129 ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ 12 ಹುದ್ದೆಗಳು ಖಾಲಿ ಇದೆ. ಈಗ 12 ಗೆಸ್ಟ್ ಟೀಚರ್ ಅನ್ನು ಕೊಟ್ಟಿರುವುದರಿಂದ ಪ್ರೌಢಶಾಲಾ ವಿಭಾಗ 842 ಹೊಸ ರೋಗಗಳು ಮತ್ತು 887 ಪುನರಾವರ್ತಿತ, ಒಟ್ಟು 1129. ಹಾಗೆ ಒಳರೋಗಿ ಸಂಖ್ಯೆ ಒಟ್ಟು 38 ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ 53. ಮತ್ತು ಪಂಚಕರ್ಮ ಚಿಕಿತ್ಸೆ ಪಡೆದ ರೋಗಿಗಳ ಸಂಖ್ಯೆ ಏಪ್ರಿಲ್ ತಿಂಗಳಲ್ಲಿ 444 ಮತ್ತು ಮೇ ತಿಂಗಳಲ್ಲಿ 483. ಮತ್ತು ಅದೇ ರೀತಿ ನಮಗೆ ನಿನ್ನೆಯಿಂದ ಯೋಗೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ಯೋಗ ಆಗಿದ್ದರಿಂದ ಬಜೆಟ್ಲೆಸ್ ಪ್ರೋಗ್ರಾಮ್ ಅಂತೇಳಿ ಬಂದಿದೆ. ಇದನ್ನ ಈ ಸಾರಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21 ಜೂನ್. ಈ ವರ್ಷದ ಒಂದು ಧ್ಯೇಯ ವಾಕ್ಯ ಯೋಗ ಫಾರ್ ವಿಮೆನ್ ಅಂಡ್ ಜಿಲ್ಲಾ ಬೆಳೆಗಾರಿಕೆ ಕಳಿಸಿದೆ. ಅದರೊಳಗೆ ನಾವು 5 ಪಾಸಿಟಿವ್, ಶಿರ್ಸಿ ತಾಲೂಕಿನಲ್ಲಿ 5 ಪಾಸಿಟಿವ್ ಬಂದಿದೆ. ಅದರೊಳಗೆ ಮೇನ್ಲಿ ಬನವಾಸಿ, ಹಾಗೆ ಬನವಾಸಿ ಮತ್ತು ಕಸ್ತೂರಬಾ ನಗರ ನಮ್ಮ ಶಿರ್ಸಿನಲ್ಲಿ. ನಾವು ಏನು ಮಾಡಿದ್ವಿ ಅಂತ ಕೇಳಿದ್ರೆ, ಪ್ರತಿ ಶುಕ್ರವಾರ ದಿವಸ ನಾವು ಈ ಲಾರ್ವಾ ಸರ್ವೆನ ಮಾಡ್ತಾ ಇದ್ದೀವಿ ಟೌನ್ನಲ್ಲಿ. ಅಂತಂದ್ರೆ ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಪ್ರತಿ ಆ ಒಂದು ಏರಿಯಾ ಮನೆಗೆ ಹೋಗಿ ಅಲ್ಲಿ ಈ ನಿಂತ ನೀರಿನಲ್ಲಿ ಲಾರ್ವಾ ಸರ್ವೆಯನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ನಗರಸಭೆನವರಿಗೆ ಯಾವ್ಯಾವ ಏರಿಯಾದಲ್ಲಿ ಶಿರ್ಸಿನಲ್ಲಿ ಈ ಹೆಚ್ಚಿನ ಪ್ರಕರಣಗಳು, ಶಂಕಿತ ಪ್ರಕರಣಗಳು ಎಲ್ಲಿ ರಿಪೋರ್ಟ್ ಆಗ್ತಾ ಇದಾವೆ, ಆ ಏರಿಯಾದ ನಾವು ಒಂದು ಮಾಹಿತಿಯನ್ನು, ಡಿಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಏರಿಯಾದಲ್ಲಿ ಫಾಗಿಂಗ್ ಮಾಡುವಂಥದ್ದು, ಬ್ಲೀಚಿಂಗ್ ಪೌಡರ್ನ ಹಾಕುವಂಥದ್ದು ಎಲ್ಲದನ್ನು ನಾವು ಹೇಳಿದ್ದೀವಿ. ಇನ್ನು ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಯಲ್ಲೂ ಟ್ರೈನಿಂಗ್ ಕೊಟ್ಟಿದ್ದೀವಿ, PDOಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ.
ಭಾರತದ ಅಭಿವೃದ್ಧಿಯನ್ನು ಸಹಿಸದ ವಿದೇಶಿ ಶಕ್ತಿಗಳು ಈ ಬಾರಿ ಚುನಾವಣೆಯಲ್ಲಿ ಕೈ ಆಡಿಸಿದ್ದಾರೆ. ಅವರು ಬಿಜೆಪಿ ಸೋಲುವಂತೆ ಮಾಡಲು ಹಣಕಾಸು ಮತ್ತು ತಂತ್ರಜ್ಞಾನದ ನೆರವನ್ನು ನೀಡುವ ಮೂಲಕ ಬಿಜೆಪಿ ಸಿಂಗಲ್ ಮೆಜಾರಿಟಿ ಬರದಂತೆ ನೋಡಿಕೊಂಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ನಿಡುಗೋಡು ಇಂದು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಮೂರನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಿಗಳು, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರುಗಳನ್ನು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸುತ್ತಾರೆ. ಚುನಾವಣೆ ಒಳಗೆ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಈ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹಿಂದೆ ನಡೆಸಿಕೊಂಡು ಬಂದಂತಹ ಅಭೂತಪೂರ್ವವಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಮುಂದಿನ ದಿನದಲ್ಲಿ 5 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಇನ್ನಷ್ಟು ವಿಕಸಿತ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಕಟಿಬದ್ಧವಾಗಿರೋದಕ್ಕೆ ಅದರಲ್ಲಿ ಆಯ್ಕೆ ಮಾಡಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ. ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಒಳಗೆ ಒಂದು ದಾಖಲೆಯ ಮತಗಳ ಅಂತರದಿಂದ 3,37,428 ಮತಗಳ ಅಂತರದಿಂದ, ಅಂದರೆ ಚಲಾವಣೆಯಾದಂತಹ ಮತಗಳಲ್ಲಿ 62% ಮತಗಳನ್ನು ಪಡೆದು ಆಯ್ಕೆಯಾಗಿರುವಂತಹ ನೂತನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಅಭಿನಂದಿಸಿಕೊಳ್ಳುತ್ತಾ ಗೊಂದಲಗಳನ್ನು ಏರ್ಪಡಿಸುವಂತಹ ಪ್ರಯತ್ನ ವಿರೋಧ ಪಕ್ಷಗಳಿಂದ ನಡೆದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಸದೃಢವಾದಂತಹ ಕ್ಷೇತ್ರ, ಸಂಘಟನೆಯ ಆಧಾರದ ಮೇಲೆ ಇರುವಂತಹ ಕ್ಷೇತ್ರ ಅನ್ನುವಂಥದ್ದು ನಂತರದೊಳಗೆ ಸ್ವಾಭಾವಿಕವಾಗಿ ರಾಷ್ಟ್ರದೊಳಗೆ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ 300 ಸೀಟ್ ಬರ್ಬೋದು, ಹೀಗೆಲ್ಲ ಬೇರೆ ಬೇರೆಯ ಸಮೀಕ್ಷೆಗಳು ಇದ್ದವು. ಆದರೆ ರಾಷ್ಟ್ರದ ಒಂದು ಒಟ್ಟು ರಾಜಕಾರಣದ ಕಾರಣದಿಂದ, ವಿಶೇಷವಾಗಿ ಭಾರತ ಇವತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವೇಗವನ್ನು ನೋಡಿ ಸಹಿಸಲಾಗದೇ ಇರುವಂತಹ ವಿದೇಶಿ ಶಕ್ತಿಗಳು ದೊಡ್ಡ ಪ್ರಮಾಣದೊಳಗೆ ಭಾರತದ ಚುನಾವಣೆ ಒಳಗೆ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡಿದೆ. ಹಣಕಾಸಿನ ನೆರವಿನ ಮುಖಾಂತರ ಇರಬಹುದು ಅಥವಾ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ನೆರವಿನ ಮುಖಾಂತರ ಇರಬಹುದು. ರಾಷ್ಟ್ರದೊಳಗೆ ಭಾರತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವೇಗವನ್ನು ಸಹಿಸಲಾಗದಂತಹ ಭಾರತದ ಶತ್ರುಗಳು, ಹಿತಶತ್ರುಗಳು ಒಂದು ಸಂಚಿನ ರಾಜಕಾರಣವನ್ನು ಮಾಡಿರುವಂತಹದ್ರ ಪರಿಣಾಮವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಭಾರತೀಯ ಜನತಾ ಪಕ್ಷ ಮತ್ತು NDA ಮೈತ್ರಿಕೂಟ ಕೆಲವೊಂದು ಸೀಟುಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬಂತು. ಯಾಕೆಂತಂದ್ರೆ 3ನೇ ಬಾರಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ಭಾರತವನ್ನ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ನಾಯಕತ್ವದ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಈ ರಾಷ್ಟ್ರ ಜಗತ್ತಿನಲ್ಲಿ ವಿಶ್ವಗುರು ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನ ವಿರೋಧಿಗಳಿಗೆ ನೀಡೋದರ ಮುಖಾಂತರವಾಗಿ ಒಂದು ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿಸುವಂತಹ ಪ್ರಯತ್ನ ನಡೆದಿದೆ. ಶಿರಸಿ ತಾಲೂಕಿನಾದ್ಯಂತ ಮಾರಣಾಂತಿಕ ಡೆಂಗು ಪ್ರಕರಣ ಹೆಚ್ಚಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ನಗರಸಭೆಯವರು ಸಂಜೆಯಿಂದ ನೀರು ನಿಲ್ಲುವ ಹಾಗೂ ಸೊಳ್ಳೆ ಉತ್ಪತ್ತಿಯಾಗುವ ಪ್ರದೇಶದಲ್ಲಿ ಫಾಗಿಂಗ್ ಕಾರ್ಯಕ್ಕೆ ಮುಂದಾಗಿದ್ದಾರೆ.
ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಲೋಟಗಳು ನಿಷೇಧಕ್ಕೆ ಒಳಪಡಬೇಕು. ಪ್ಲಾಸ್ಟಿಕ್ ಅನ್ನು ತ್ಯಜಿಸುವುದು ನನಗಾಗಿ, ನಮ್ಮವರಿಗಾಗಿ ಮತ್ತು ದೇಶಕ್ಕಾಗಿ ಎಂದು ಪ್ರತಿಯೊಬ್ಬ ನಾಗರಿಕನ ಮನದಲ್ಲಿ ಜಾಗೃತಿ ಮೂಡಬೇಕು ಎಂದ ಬೆಂಗಳೂರಿನ ಕ್ಯಾಪ್ಸ್ ಫೌಂಡೇಶನ್ನ ಮುಖ್ಯಸ್ಥ ಚಂದ್ರಶೇಖರ್ ಶೆಟ್ಟಿ ಪ್ರತಿಪಾದಿಸಿದರು. ಅವರು ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಪರಿಸರ ಸಂರಕ್ಷಣೆ ಕುರಿತು ತಿಳುವಳಿಕೆ ಜಾಗೃತ ಜಾಥಾ ಉದ್ಘಾಟಿಸಿ ಮಾತನಾಡಿದರು. ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಭಾರತವನ್ನು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ರೂಪಿಸುವ ಮನೋಧರ್ಮ ಪ್ರತಿಯೊಬ್ಬರಲ್ಲಿ ಬೆಳೆಯಬೇಕು ಎಂದ ಅವರು, ಮಣ್ಣಿನಲ್ಲಿ ಕರಗದ ಈ ವಸ್ತು ಪ್ರಾಣಿಗಳ ಹೊಟ್ಟೆ ಸೇರಿದರೂ ಸಮಸ್ಯೆಯೇ ಎಂದು ಆತಂಕಿಸಿದರು. ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮುಸ್ಕಾನ್ ವಿದ್ಯಾರ್ಥಿ ಯೋಜನೆ ಕುರಿತು ಸಿರಿಸಿಯ ಯೂನಿಯನ್ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಶ್ರೀಮತಿ ನಾಗರತ್ನ ಎಂಎನ್ ಮಾಹಿತಿ ನೀಡಿದರು. ಉಪ ಪ್ರಾಚಾರ್ಯ ಯಜ್ಞೇಶ್ವರ್ ನಾಯ್ಕ್ ಸ್ವಾಗತಿಸಿದರು. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸಾಗಿಸಲು ಸಿರಿಸಿಗೆ ಬಂದಿದ್ದ ಟ್ರಕ್ ನಿಂತ ಕಾರಿಗೆ ಡಿಕ್ಕಿ ಹೊಡೆದು ನಿಂತ ಘಟನೆ ಸಿರ್ಸಿಯ ಡಿಡಿಪಿಐ ಕಚೇರಿಯ ಸಮೀಪ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಮನೆಯ ಮುಂದೆ ನಿಲ್ಲಿಸಿಡಲಾಗಿದ್ದ ಕಾರು ಜಖಂಗೊಂಡಿದೆ. ನರೇಂದ್ರ ನೆಜ್ಜೂರ್ ಎಂಬುವರಿಗೆ ಸೇರಿದ ಕಾರು ಜಖಂಗೊಂಡಿದ್ದು, ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ನೀವೇ ಕಳಿಸ್ಬಿಡ್ತೆ ಸುಮ್ಮನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.